ಜೀನಾಗೆ ಸಂಪಾದಕತ್ವದಲ್ಲಿ ಜಿಯಾನಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಐತಿಹಾಸಿಕ ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಜುಲೈ 14ರಂದು ಲೋಕಾರ್ಪಣೆ. ಸೇತುವೆ ಲೋಕಾರ್ಪಣೆಗೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ, ಪ್ರಹ್ಲಾದ್ ಜೋಶಿ ಆಗಮನ. 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ಮತ್ತು ರಸ್ತೆ ನಿರ್ಮಾಣ. ಸೇತುವೆಗೆ ಸಿಗಂದೂರು ಶ್ರೀ ಚೌಡೇಶ್ವರಿ ಸೇತುವೆ ಹೆಸರು ನಾಮಕರಣಕ್ಕೆ ಸಂಸದ ರಾಘವೇಂದ್ರ ಒಲವು. ಜೋಗ ಜಲಪಾತಕ್ಕೆ ಪ್ರವಾಸಿಗರ ದಂಡು. ಅಪಾಯಕಾರಿ ಸ್ಥಳಗಳಲ್ಲಿ ಪ್ರವಾಸಿಗರ ಸೆಲ್ಫಿ ರೀಲ್ಸ್ ಹುಚ್ಚಾಟಕ್ಕೆ ಖಡಕ್ ಎಚ್ಚರಿಕೆ. ಕಠಿಣ ಕಾನೂನು ಕ್ರಮದ ಜೊತೆ ಮಕ್ಕಳನ್ನು ಕರೆದೊಯ್ದರೆ ಪೊಲೀಸರ ಮೇಲೂ ಕೇಸ್ ದಾಖಲಿಸುವ ಎಚ್ಚರಿಕೆ ನೀಡಿದ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್. ಈಗ ಸುದ್ದಿಯ ವಿವರ. ಜುಲೈ 14ರ ಸೋಮವಾರ ಐತಿಹಾಸಿಕ ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆ ಮಾಡಲಾಗುತ್ತದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಸೇತುವೆ ಲೋಕಾರ್ಪಣೆ ಕುರಿತು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಮೋದಿಯವರ ಸರ್ಕಾರದ ನೇತೃತ್ವದಲ್ಲಿ ಒಂದು ಐತಿಹಾಸಿಕವಾದಂತಹ ಕೊಡುಗೆ ನಮ್ಮ ಶಾಲಾದ್ಯಮಗಳೇ ಸಂತಸರಿಗೆ, ಅದರಲ್ಲೂ ವಿಶೇಷವಾಗಿ ಹೊಳೆಬಾಗಿಲು, ಅಂಬರಗೋಡ್ಲು, ಕಳಸವಳ್ಳಿ ಈ ಭಾಗಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ, ಗಡ್ಕರಿಜಿಯವರ ಆರೈಕೆಯಿಂದ, ಯಡಿಯೂರಪ್ಪಜಿಯವರ ಸಂಕಲ್ಪದಿಂದ ಸುಮಾರು 473 ಕೋಟಿಯ ಒಂದು ಮುಖ್ಯವಾದಂತಹ ಒಂದು ಸೇತುವೆ, ಇಡೀ ದೇಶದಲ್ಲಿ ಅತ್ಯಂತ 2ನೇ ಉದ್ದವಾದಂತಹ ಸೇತುವೆ ಲೋಕಾರ್ಪಣೆ ಮಾಡಲಿಕ್ಕೋಸ್ಕರ ಗೌರವಾನ್ವಿತ ಕೇಂದ್ರ ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿಜಿ ಅವರು ಇದೇ ಜುಲೈ 14ನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಗೌರವಾನ್ವಿತ ಇನ್ನೊಬ್ಬ ಹಿರಿಯ ಕೇಂದ್ರದ ಮಂತ್ರಿಗಳಾದಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಒಂದು ಐತಿಹಾಸಿಕ ಸೇತುವೆಗೆ ಸಾಕಷ್ಟು ಇತಿಹಾಸ ಇದೆ. ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀವಿ. ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ, ನಮ್ಮ ಹೊಳೆಬಾಗಿಲು, ಕಳಸವಳ್ಳಿ ಇದು ಅಧಿಕೃತವಾದಂತ ಸರ್ಕಾರದ ಆದೇಶ ಇದ್ರೂ ಕೂಡ ಆ ಸೇತುವೆಗೆ ಸಿಗಂದೂರು ತಾಯಿಯ ಹೆಸರನ್ನ ಇಡಬೇಕು. ಅದಕ್ಕೆ ಬೇಕಾದ ಎನ್ಒಸಿಯನ್ನ ರಾಜ್ಯ ಸರ್ಕಾರ ಕೊಡಬೇಕು. ಕೇಂದ್ರಕ್ಕೂ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡು ಆ ಹೆಸರನ್ನು ಅಧಿಕೃತಗೊಳಿಸುವಂತ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಮಾಡ್ತೀವಿ. ಹಾಗಾಗಿ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೊಂತ ಅಧಿಕೃತವಾಗಿ ಸಿಗಂದೂರು ತಾಯಿ ಹೆಸರನ್ನ ಅನೌನ್ಸ್ಮೆಂಟ್ ಮಾಡಬೇಕು. ಈಗಾಗಲೇ ಗೊತ್ತಿದೆ, ಇನ್ನೊಂದು 2 ವೀಕ್ಸ್ ಇದೆ, 10 ಡೇಸ್ ಇದೆ. ಇನ್ನೊಂದು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದೆ. ಮಾರ್ಕಿಂಗ್ ಇರ್ಬೋದು, ವೈಟ್ ಟ್ಯಾಪಿಂಗ್ ಇರ್ಬೋದು, ಜಾಯಿಂಟ್ ರೋಡ್ ಟೆಸ್ಟ್ ಇರ್ಬೋದು, ಎಕ್ಸ್ಪೆನ್ಷನ್ ಜಾಯಿಂಟ್ ಇರ್ಬೋದು, ಈ ತರ ಸಣ್ಣ ಪುಟ್ಟ ಕೆಲಸ ಇದೆ. ಇವು ಬೆಳಗ್ಗೆ ಆರ್ಥಿಕಲಿ ಆಲ್ರೆಡಿ ಅಧಿಕಾರಿಗಳು ರಶ್ ಆಗಿದ್ದಾರೆ. ಟೋಟಲ್ ಕಾಸ್ಟ್ ಸುಮಾರು 470 ಕೋಟಿಯಷ್ಟು ಆಗುತ್ತೆ. ದೇಶದ ಒಂದು 2ನೇ ಈ ಒಂದು ಟೆಕ್ನಾಲಜಿಯ 2ನೇ ಮುಖ್ಯವಾದಂತಹ ಒಂದು ಸೇತುವೆ ಅನ್ನಲಿಕ್ಕೆ ಅತ್ಯಂತ. ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿಕೊಂಡಿದ್ದು ಪ್ರವಾಸಿಗರು ಸಾಗರೋಪಾದಿಯಲ್ಲಿ ಜಲಪಾತ ವೀಕ್ಷಿಸಲು ಬರುತ್ತಿದ್ದಾರೆ. ಪ್ರವಾಸಿಗರು ಜೋಗ ಜಲಪಾತದ ಅತಿ ಅಪಾಯಕಾರಿ ಸ್ಥಳಗಳಲ್ಲಿ ನಿಂತು ಸೆಲ್ಫಿ ರೀಲ್ಸ್ ಮಾಡುತ್ತಿರುವುದು ಕಂಡುಬಂದಿದೆ. ಈ ಕುರಿತು ಖಡಕ್ ಎಚ್ಚರಿಕೆ ನೀಡಿರುವ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್. ಪಾರ್ಕಿಂಗ್ ಮಾಡ್ತಾರೆ, ಕೆಲವೊಂದು ನಮ್ಮದು ಮಾರಿಕಂಬ ಟೆಂಪಲ್ ಹತ್ರ ಬೇರೆ ಬೇರೆ ಏರಿಯಾದಲ್ಲಿ ಮಾರ್ಕೆಟ್ ರಸ್ತೆಯಲ್ಲಿ ಬೇಕಾಬಿಟ್ಟು ವಾಹನ ನಿಲ್ಲಿಸ್ತಾ ಇದೆ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ಅದು ನಿಜನೂ ಇದೆ. ಯಾಕಂದರೆ ಒಂದು ಕಡೆಯಿಂದ ವೆಹಿಕಲ್ ಸಂದಣಿ ಹೆಚ್ಚಾಗಿದೆ. ನಾವು ಸಹ ಪ್ರತಿ ದಿವಸ ಸುಮಾರು 10ರಿಂದ 15 ಪ್ರಕರಣ ದಾಖಲಿಸ್ತಾ ಇದ್ದೀವಿ. ಆದರೂ ಸಹ ಅದು ಎಲ್ಲ ಸಾರ್ವಜನಿಕರಿಗೆ ಮುಟ್ತಾ ಇದ್ದಿಲ್ಲ. ಈಗ ಮೊದಲು ನಮ್ಮದು CC ಕ್ಯಾಮ್ರಾ ಒಂದು 56 CC ಕ್ಯಾಮ್ರಾ ಇದ್ವು. ಆ CC ಕ್ಯಾಮ್ರಾಗಳು ಮೊದಲು ಒಂದು 2-3 ವರ್ಷ ಹಿಂದೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದವಾಗ ನಮ್ಮ ಆಫೀಸ್ನಿಂದಲೇ ಕಂಟ್ರೋಲ್ ಇಟ್ಕೊಂಡು ಮಾಡ್ತಾಯಿದ್ರು. ಕಾರಣಾಂತರದ CC ಕ್ಯಾಮ್ರಾ ಸ್ಥಳಾಂತರದಿಂದ ಅದು ಕೆಟ್ಟೋಗಿತ್ತು. ಈಗ ರೀಸೆಂಟಾಗಿ ನಮ್ಮ ಮಾನ್ಯ ಶಾಸಕರು ಇವರಿಗೆ, ನಮ್ಮ ನಗರಸಭಾ ಇವರ ಆಡಳಿತದಲ್ಲಿ ಯಾವುದೇ ಕಂಡೀಷನ್ ಪೊಲೀಸ್ ಇಲಾಖೆಗೆ ಬೇಕಾದಂಥ ಸಹಾಯ ಮಾಡಿ ಅಂತ ಹೇಳಿದ ಮೇಲೆ ನಮಗೆ ಸುಮಾರು ಒಂದು 56 ಕ್ಯಾಮ್ರಾಗಳಿದೆ ಮತ್ತು ಆಯ್ದ ಸ್ಥಳದಲ್ಲಿ ಈಗ ಇವೆ. ಅದರ ಕಂಟ್ರೋಲ್ ಇಲ್ಲೇ ಇದೆ. ಇವನ್ ಮೈಕ್ ಸಿಸ್ಟಮ್ ಇದೆ. ನಮ್ಮವ್ರು ಏನು ಮಾಡ್ತಾರೆ, ಎಲ್ಲಿ ಹೆಜಾರ್ಡಸ್ ಆಗಿದೆ, ಯಾರು ಅಪಾಯಕಾರಿ ಅನಿಸಿದ್ರೆ ಅದಕ್ಕೆ ಕಾಲು ಕೊಟ್ಟು ಹೇಳ್ತಾರೆ, ಇಂಥ ವ್ಯಾನ ತೆಗೀರಿ ಅಂತೇಳಿ.
ಹೇಳಿದ ನಂತರ ತೆಗೆದಿಲ್ಲ ಅಂದರೆ ಅದು ಫೋಟೋ ತಗೊಂಡು ಕೇವಲ ಫೋಟೋ ಆಧಾರದಲ್ಲಿ ನಾವು MCCTNS ಅಂತ ನಮ್ಮದಲ್ಲಿ ಆ್ಯಪ್ ಇದೆ, ಮುಂದೆಲ್ಲ 2-3 ಆ್ಯಪ್ಗಳಿದೆ, ವಾಹನದಲ್ಲೂ ಇದೆ. ಆ ವಾಹನದಲ್ಲಿ ಮಾಲೀಕರ ಮಾಹಿತಿಯನ್ನು ತಗೊಂಡು ಮಾಲೀಕರಿಗೆ ನೋಟಿಸ್ ಕೊಡುವುದು ಮತ್ತು ದಂಡ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ದಿವಸಕ್ಕೆ ಒಂದು 4-5 ಪ್ರಕರಣಗಳು ಆಗ್ತಾ ಇದೆ. ಮಾಲೀಕರಿಗೆ ನಾನು ಏನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಅಪಾಯಕಾರಿಯಾಗಿ ವಾಹನ ನಿಂತು 1,000 ದಂಡ ಕಟ್ಟಲಿಕ್ಕಿಂತ ಹೆಚ್ಚಾಗಿ ನೀವು ನಿಂತಹ ವಾಹನ ಮೇ ಬಿ BH ರೋಡ್ ಅಥವಾ ಹೈವೇದಲ್ಲಿ ನಿಂತು ನಿಮ್ಮ ವಾಹನದ ನಿಂತ ಕಾರಣದಿಂದ ಯಾರಾದರೂ ಒಂದು ಅಪಘಾತ ಮಾಡಿಕೊಂಡು ಅಲ್ಲೇನೋ ಸಾವಾದರೆ ನಿಮ್ಮ ಮೇಲೆ ಗೌರವವಾದ ಪ್ರಕರಣನೇ ದಾಖಲಾಗ್ತದೆ ಅನ್ನೋದನ್ನು ವಾಹನ ಮಾಲೀಕರು ಅರ್ಥಕೊಳ್ಳಬೇಕು. ಇಲ್ಲಿ ಏನಾಗ್ತಾ ಇದೆ, ಇಲ್ಲ ವಾಹನ ನಿಲ್ಲಿಸಿದುಕೊಳ್ಳಿಂದ ಹಿಂದೆ ಹೊಡ್ಕೊಂಡವನು ಅವನ ಮೇಲೆ ಕೇಸಾಗಿ ತಿಳ್ಕೊಳ್ಳೋದು ತಪ್ಪಾಗಿದೆ. ಯಾರು ಫ್ರೀ ಫ್ಲೋ ಆಫ್ ಟ್ರಾಫಿಕ್ ಅಥವಾ ವಾಹನ ಸಂಚಾರಕ್ಕೆ ಅಡೆತಡೆ ಮಾಡ್ತಾರೆ, ಅದರಿಂದ ಡೆತ್ ಆಗಿದ್ದರೆ, ಸಾವಾಗಿದ್ದರೆ ಕಂಪಲ್ಸರಿಯಾಗಿ ನಾವು ಯಾರು ನಿಲ್ಲಿಸಿದ್ದಾನೆ ಅವನ ಮೇಲೂ ಸಹ ಕೇಸನ್ನು ಮಾಡ್ತೀವಿ ಅನ್ನುವಂಥ ಈಗ ಮಳೆಗಾಲ ಪ್ರಾರಂಭ ಆಗಿದೆ. ನಮ್ಮ ಸಾಗರದಲ್ಲಿ ಈಗ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ನಮಗೆ ಪ್ರಯಾಣಿಕರ ಸುರಕ್ಷತೆ ಅತಿ ಪ್ರಮುಖವಾಗಿದೆ. ಮುಖ್ಯವಾಗಿ ಬಂದವರೆಲ್ಲ ಹೊಸಬರು ಇರ್ತಾರೆ, ಮಳೆ ಬಿದ್ದು ಜಾರ್ತಾ ಇರ್ತದೆ. ನಾವು ಕೆಲವು ಕಡೆ ನೋಡ್ತಾ ಇದ್ದೀವಿ, ಜೋಗದ ಅತಿ ಅಪಾಯಕಾರಿ ಸ್ಥಳಗಳಿಗೆ ಅಥವಾ ನೀರು ಯಾವ ಕಡೆ ಧುಮುಕ್ತಾ ಇದೆ ಆ ಸ್ಥಳಗಳಿಗೆ ಕೆಲವೊಬ್ಬರು ಯಾತ್ರಿಗಳು ಹೋಗ್ತಾ ಇದ್ದಾರೆ. ಇದನ್ನು ಸಂಪೂರ್ಣವಾಗಿ ಪ್ರೈವೇಟ್ ಮಾಡಲಾಗಿದೆ ಮತ್ತು ಎಲ್ಲ ಕಡೆ ನಾವು ಬೋರ್ಡನ್ನು ಹಾಕಿದ್ದೀವಿ ಮತ್ತು ಸ್ಥಳೀಯ ಆಡಳಿತಕ್ಕೆ, ಗ್ರಾಮ ಪಂಚಾಯಿತಿಗಳಿಗೆ ಅಲ್ಲಿ ಬೋರ್ಡ್ ಹಾಕ್ಲಿಕ್ಕೆ ಹೇಳಿದ್ದೀವಿ. ಜನರಿಗೆ ಸಂದೇಶ ಕೊಡೋದೇನೆಂದರೆ, ನೀವೇನಾದರೂ ಅಪಾಯಕಾರಿ ಸ್ಥಳಕ್ಕೆ ಹೋದರೆ, ಒಮ್ಮೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದರೆ ನಿಮ್ಮ ಮೇಲೆ 100% FIR ಮಾಡೇ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದು ವೈಲೇಷನ್ ಆಗ್ತದೆ ಮತ್ತು ಕ್ರೈಮ್ ಆಗೇ ಆಗ್ತದೆ. ಅಥವಾ 4 ಮಂದಿ ಹೋಗಿ 4 ಮಂದಿಯಲ್ಲಿ ಯಾರಾದರೂ ಒಬ್ಬರು ಬಿದ್ದು ಸತ್ತರೆ ಉಳಿದು 3 ಮಂದಿ ಮೇಲೆ ನಾವು ರ್ಯಾಷನ್ ನೆಗ್ಲಿಜೆಂಟ್ ಆ್ಯಕ್ಟ್ ಅಥವಾ ಅಪಾಯಕಾರಿ ಏನು ಡ್ರೈವರು ಗಾಡಿಯಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿ ಎಕ್ಸಿಡೆಂಟ್ ಮಾಡಿದ ರೀತಿಯಲ್ಲಿ ಅದನ್ನು ನಾವು ಕ್ರಮ ತಗೊಳ್ತಾ ಇದ್ದೀವಿ ಅನ್ನುವಂಥ ಕಠಿಣ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನೊಂದು ಏನಾಗ್ತಾ ಇದೆ, ಈಗ ಜೋಗ ಏರಿಯಾದಲ್ಲಿ ಪ್ರಾಪರ್ ಪಾರ್ಕಿಂಗು ಇಲ್ಲ, ವಿಪರೀತ ರಶ್ ಮಾಡಿ ಚೈನ್ ಸ್ನ್ಯಾಚ್ ಆಗೋದು ಅಥವಾ ಮಹಿಳೆಯರಿಗೆ ಅಲ್ಲೇ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ಡ್ರಿಂಕ್ಸ್, ಈಗೇನಾಗ್ತದೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಇರಬಹುದು ಅಥವಾ ಪ್ರಯಾಣಿಕರು ಅಲ್ಲಲ್ಲಿ ಸಿಕ್ಕ ಏರಿ ಬಂದು ಅಲ್ಲಲ್ಲೇ ಮದ್ಯಪಾನ ಮಾಡಿ ಅಲ್ಲೇ ಬಾಟ್ಲುಗಳನ್ನು ಎಸೆಯುವುದು, ಹೊಡೆಯುವುದು ಮಾಡ್ತಾ ಇದ್ದಾರೆ. ಇದು ಸಹ ಕ್ರಿಮಿನಲ್ ಅಪರಾಧ ಆಗ್ತದೆ. 15A ಆಫ್ ಎಕ್ಸೈಸ್ ಆ್ಯಕ್ಟ್ ಹಾಕೋದು ಅಷ್ಟೇ ನಾವು ಅಪಾಯಕಾರಿ ವರ್ತನೆ ಅಂತೇಳಿ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಒಂದು ಕ್ರಮವನ್ನು ತಗೊಂಡಿದ್ದೀವಿ. ಅಷ್ಟಲ್ಲದೆ ಈಗ ಸಾಗರ ಪಟ್ಟಣದಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಯಾಕಂದರೆ ಪ್ರಯಾಣಿಕರು ಬರ್ತಾ ಇದ್ದಾರೆ, ರೋಡ್ ವೈಡ್ನಿಂಗು ಇನ್ನೂ ಪೂರ್ತಿಯಾಗಿಲ್ಲ. ಈಗಾಗಲೇ ನಮ್ಮದು CC ಕ್ಯಾಮ್ರಾ ಮುಖಾಂತರ ಮತ್ತು ನಮ್ಮ ಕಂಟ್ರೋಲ್ ಮುಖಾಂತರ ನಾವು ಇಲ್ಲಿಂದ ವಾಚ್ ಮಾಡ್ತಾ ಇರ್ತೀವಿ. ನನ್ನ ಕಚೇರಿಯಲ್ಲಿ ಅದಕ್ಕೆ ನಿಯಂತ್ರಣಕ್ಕಾಗಿ ಕಂಟ್ರೋಲ್ ರೂಮ್ ಇಟ್ಕೊಂಡಿದ್ವಿ, ಮೈಕ್ ಇದೆ, ಇಲ್ಲಿಂದಲೇ ನಾವು ಪ್ರಕರಣಗಳನ್ನು ಹಾಕ್ತಾಯಿದ್ವಿ. ಇನ್ನೊಂದು ಅತಿ ಪ್ರಮುಖವಾದ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಸಾಗರ ತಾಲೂಕು ಅಂತಲೇ ಎಲ್ಲ ಕಡೆ ನಡೀತಾ ಇದೆ. ಸಾಗರದಲ್ಲಿ ಇತ್ತೀಚೆಗೆ ಆತ್ಮಹತ್ಯೆ ಅಂದರೆ ಸೂಸೈಡ್ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಈ ಆತ್ಮಹತ್ಯೆಗೆ ಕಾರಣಗಳನ್ನು ನೋಡಿದವಾಗ, ಈಗ ನಿನ್ನೆನೂ ಒಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ 35 ವರ್ಷರು, ಮೊನ್ನೆ ಒಂದು 26 ವರ್ಷದವರು. ಇವರುಗಳು ಸಾಮಾನ್ಯ ಒಂದು ಕೈ ಸಾಲ ತಗೊಂಡು ಅಥವಾ ಬೇರೆ ಬೇರೆ ಲೋನ್ ತಗೊಂಡು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ಒಟ್ಟಾರೆ ಹಣಕಾಸಿನ ಮುಗ್ಗಟ್ಟಿಗೆ ಹೆಚ್ಚಿನ ಕಾರಣ ಅಂತ ಇದ್ದಾರೆ. ಹಣಕಾಸಿನ ಮುಗ್ಗಟ್ಟಿಗೆ ಕಾರಣ ಕಂಡುಹಿಡಿದವಾಗ ಸಾಮಾನ್ಯವಾಗಿ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳಲ್ಲಿ ಹಣ ತೊಡಗಿಸ್ಕೊಳ್ಳಲಿಕ್ಕೆ ಹೋಗಿ ಅಥವಾ ಡಬ್ಲಿಂಗ್ ಸಲುವಾಗಿ ಹೋಗಿ ಹಣ ಕಳ್ಕೊಳ್ತಾರೆ ಅಂತ ಮಾಹಿತಿ ಬಂದಿದೆ. ನಾವೇನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವುದೇ ಕಂಡೀಷನ್ನಿಗೆ ಈವನ್ ಗೇಮಿಂಗ್ ಆ್ಯಪ್ದಲ್ಲೂ ಸಹ ತಾವು ಪ್ಲೇಸ್ಟೋರ್ದಲ್ಲಿ ಡೌನ್ಲೋಡ್ ಮಾಡೋದು ಬೇಡ ಮತ್ತು ಗೂಗಲ್ದಲ್ಲಿ ಡೌನ್ಲೋಡ್ ಮಾಡೋದು ಬೇಡ. ಗೂಗಲ್ದಲ್ಲಿ ಫೇಕ್ ವೆಬ್ಸೈಟ್ಗಳ ಮುಖಾಂತರ ಎಷ್ಟು ಫೇಕ್ ಇವು ವ್ಯಾಲೆಟ್ಗಳು ಓಪನ್ ಆಗ್ತಾ ಇರ್ತವೆ, ಗೇಮಿಂಗ್ ಆ್ಯಪ್ಗಳು ಓಪನ್ ಆಗ್ತಾ ಇರ್ತವೆ. ಈವನ್ ಬಿಟ್ಕಾಯಿನ್ ಹೆಸರಿನಲ್ಲೂ ಸಹ ಫೇಕ್ ಬಿಟ್ಕಾಯಿನ್ ಆ್ಯಪ್ಗಳು ಸಹ ಓಪನ್ ಆಗ್ತಾ ಇರ್ತಾರೆ. ಸಾರ್ವಜನಿಕರು ಸಂಪೂರ್ಣ ಮಾಹಿತಿ ಇದು ಯಾರಿಗೆ ಟೆಕ್ನಿಕಲ್ ನಾಲೆಜ್ ಇದೆ ಅವ್ರ ಮುಖಾಂತರ ಈ ಒಂದು ಆನ್ಲೈನ್ ಗೇಮಿಂಗ್ ಇರ್ಬೋದು ಅಥವಾ ಆನ್ಲೈನ್ ಏನು ವಾಲೆಟ್ಗಳ ಮುಖಾಂತರ ಇನ್ವೆಸ್ಟ್ಮೆಂಟ್ ಇರ್ಬೋದು ಮಾಡಬೇಕು. ಇಲ್ಲ ಏನಾಗ್ತದೆ, ನೀವು ಇನ್ವೆಸ್ಟ್ಮೆಂಟ್ ಫ್ರಾಡ್ ಬಗ್ಗೆ ಹೇಳಬೇಕಂದ್ರೆ, ಉದಾಹರಣೆಗೆ ಕೆಲವೊಂದು ಇಂಗ್ಲೆಂಡ್ದಲ್ಲಿರುವಂಥ ಕೆಲವೊಂದು FX ಅನ್ನುವಂಥ ಕೆಲವೊಂದು ವೆಬ್ಸೈಟ್ಗಳು ಓಪನ್ ಆಗಿವೆ. ಅವೇನಾಗ್ತದೆ ಅಂದರೆ, ಡಬಲ್ ಮಾಡಿಕೊಡ್ತೀವಿ ಅಂತೇಳಿ ವೆಬ್ಸೈಟ್ ಓಪನ್ ಮಾಡ್ತಾರೆ. ಗೂಗಲ್ ಕ್ರೋಮ್ದಲ್ಲಿ ಅವರು ನಿಮಗೆ ಮಾಹಿತಿನ ಡೌನ್ಲೋಡ್ ಮಾಡಲಿಕ್ಕೆ ಹೋಗ್ತಾರೆ. ಯಾವ ಗೂಗಲ್ ಕ್ರೋಮ್ದಲ್ಲಿ ಹೇಳಿದಂಥವ ತಾವು ಅರ್ಥಕೊಳ್ಳೋದು ಏನೋ ಸ್ವಲ್ಪ ಚೀಟಿಂಗ್ ಇದೆ ಅಂತೇಳಿ ಅದನ್ನು ನಮ್ಮ ಗಮನಕ್ಕೆ ಅಥವಾ ಸಂಬಂಧಪಟ್ಟ ಗಮನಕ್ಕೆ ತಂದರೆ ತಾವು ಈ ವಿಚಾರದಲ್ಲಿ ಕಾಳಜಿ ತಗೊಳ್ಬೇಕಂತೇಳಿ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಆತ್ಮಹತ್ಯಾ ಪ್ರಕರಣಕ್ಕೆ ಸಾಕಷ್ಟು ಸಾರ್ವಜನಿಕರು ತಿಳುವಳಿಕೆ ಕೊಡಬೇಕು. ಇದು ಅವರು ಸಾವಿನಿಂದ ಸಮಾಜದ ಮುಂದೆ ಎಲ್ಲರಿಗೂ, ಇವನ್ ಪೊಲೀಸ್ ಇಲಾಖೆ ಎಲ್ಲರಿಗೂ ಕಷ್ಟ ಆಗ್ತದೆ. ಅದನ್ನು ನಿಯಂತ್ರಣ ನಿಟ್ಟಿನಲ್ಲಿ ನಮ್ಮ ಸಹಾಯಕ ಬರಬೇಕಂತ ಹೇಳ್ತಾ ಇದ್ವಿ. ಇನ್ನೊಂದು ಲಾಸ್ಟಾಗಿ ನಾವೇನು ಡ್ರಗ್ ಫ್ರೀ ಕರ್ನಾಟಕ ಅಂತ ಹೇಳೋ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು
ಒಂದು ಆ್ಯಪನ್ನು ಓಪನ್ ಮಾಡಿದರೆ ಪೊಲೀಸ್ ಇಲಾಖೆ ವತಿಯಿಂದ ಅದೇನಂತ ಹೇಳಿದ್ರೆ ಈಗ ಎಲ್ಲಿ ಡ್ರಗ್ ಸಿಗ್ತಾ ಇದೆ, ಎಲ್ಲಿ ಡ್ರಗ್ ಮಾರಾಟ ಆಗ್ತಾ ಇರುತ್ತೆ, ಯಾರು ಡ್ರಗ್ ಟ್ರಾಫಿಕ್ಕಿಂಗ್ಗೆ ಒಳಗಾಗಿ ನೊಂದಿದ್ದಾನೆ ಅವ್ರ ಮಾಹಿತಿಯನ್ನು ಆ ಆ್ಯಪ್ದಲ್ಲಿ ಸಾರ್ವಜನಿಕರು ಪ್ಲೇಸ್ಟೋರ್ದಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮಾಡಿ ಆ ಮಾಹಿತಿಯನ್ನು ಕೊಟ್ಟರೆ ಅವ್ರ ಹೆಸರು ಸೀಕ್ರೆಸಿ ಇರ್ತದೆ, ಯಾವುದೇ ರೀತಿಯಿಂದ ಅವ್ರ ಹೆಸರು ಬರೋದಿಲ್ಲ. ಆದರೆ ಡ್ರಗ್ ಫ್ರೀ ಕರ್ನಾಟಕ ಅಥವಾ ಡ್ರಗ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಸಾರ್ವಜನಿಕರು ಆ ಆ್ಯಪ್ದಲ್ಲಿ ಮಾಹಿತಿ ಕೊಟ್ಟರೆ 100% ಅದು ಡಬಲ್ ಎಫೆಕ್ಟ್ ಆಗ್ತದೆ. ನನಗೆ ಮಾಹಿತಿ ಕೊಡಲಿಕ್ಕಿಂತ ಆ್ಯಪಿಗೆ ಮಾಹಿತಿ ಕೊಟ್ಟರಿಂದ ಅದು ವೈಡ್ ಸ್ಪ್ರೆಡ್ ಆಗಿ ಬೇರೆ ಬೇರೆ ಏರಿಯಾದಲ್ಲಿ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಹೋಗ್ತದೆ, ನಮ್ಮ ಕೆಳ ಹಂತದ ಅಧಿಕಾರಿಗಳ ಗಮನಕ್ಕೆ ಹೋಗ್ತದೆ, ಮತ್ತು ಮಾನಿಟರಿ ಚೆನ್ನಾಗಿರ್ತದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸೀಕ್ರೆಸಿ ಮೇಂಟೈನ್ ಆಗ್ತದೆ. ನನಗೆ ಕೊಟ್ಟು ಸೀಕ್ರೆಸಿ ಎಷ್ಟು ಮಟ್ಟಿಗೆ ಮೇಂಟೈನ್ ಆಗ್ತದೆ ಜನ ಡೌಟ್ ಮಾಡ್ಬೋದು. ಅದರಲ್ಲಿ ಡೌಟ್ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಅದು ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯವರು ಮಾಡೋದ್ರಿಂದ ಅದರಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಚೆನ್ನಾಗಿದೆ. ದಯವಿಟ್ಟು ಈ ಆ್ಯಪನ್ನು ಜನ ಬಳಸಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.